ಮನೆಯಲ್ಲಿ ದಮ್ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅನ್ಕೋತೀರಾ? ಮನೆಯಲ್ಲಿ ಮಾಡೋದು ಕಷ್ಟ ಅಂತ ಹೋಟೆಲಲ್ಲಿ ತಂದು ತಿಂತಾ ಇದ್ದೀರಾ? ಆ ತಪ್ಪು ಮಾಡಬೇಡಿ. ಮನೆಯಲ್ಲಿ ತುಂಬ ಹೈಜೆನಿಕ್ ಆಗಿ ರುಚಿಕರವಾಗಿ ಹೋಟೆಲ್ಗಿಂತ ರುಚಿಯಾಗಿ ಮನೆಯಲ್ಲಿ ಪುದೀನಾ ದಮ್ ಬಿರಿಯಾನಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ಮೊದಲಿಗೆ 2 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಈ ಅಕ್ಕಿನ ಬೇಯಿಸ್ಕೊಳ್ಬೇಕು. ಈಗ ಒಂದು ಅಗಲವಾದ ಕುಕ್ಕರನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಪುದೀನ, ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ ಪೇಸ್ಟ್ ಮಾಡಿ ಈ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈ ಪೇಸ್ಟನ್ನು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅನ್ನ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದು ಪೀಸ್ ಚಕ್ಕೆ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ತೊಳೆದಿಟ್ಟಿರುವ ಅಕ್ಕಿಯನ್ನು ಹಾಕೊಳ್ಳೋಣ. ಅಕ್ಕಿನ ಚೆನ್ನಾಗಿ ಕುದಿಸ್ಕೊಳ್ಬೇಕು, ಅರ್ಧ ಬೇಯಬೇಕು ಅನ್ನ. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಂಬರೋಣ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಸ್ಟವ್ ಮೇಲೆ ಬೇಯಕ್ಕಿಡೋಣ. ಮೇನಾಗಿ ಈರುಳ್ಳಿ ಬ್ರೌನ್ ಫ್ರೈ ಬೇಕಾಗುತ್ತೆ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡೋಕ್ಕೆ ರೆಡಿ ಇದೆ. ಈಗ ಒಂದು ದಪ್ಪ ತಳದ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಈಗ ಮೊದಲಿಗೆ ನಾವು ಈ ಒಂದು ಈರುಳ್ಳಿನ ಬ್ರೌನ್ ಆಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಫ್ರೈ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಹಾಗಾಗಿ ಇದನ್ನು ಫ್ರೈ ಮಾಡೋಕ್ಕೆ ಇಟ್ಕೊಂಬಿಡೋಣ. ನಂತರ ಒಂದು ಜಾರನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೆ ತೊಗೊಂಡಿರುವ ಹಸಿಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ನೀರಿನ ಜೊತೆಗೆ ಪೇಸ್ಟ್ ಮಾಡ್ಕೊಳ್ಳೋಣ. 1-2 ಪೀಸ್ ಚಿಕ್ಕದು ಚಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ಮಸಾಲವನ್ನು ಹಾಕಬಾರ್ದು. 1-2 ಪೀಸ್ ಚಕ್ರ ಮಗ್ಗಿ ಹಾಕ್ತಾಯಿದ್ದೀನಿ. ಹಾಗೆ 4 ಪೀಸ್ ಲವಂಗ, ಒಂದು 10 ಕಾಳಿನಷ್ಟು ಕಾಳುಮೆಣಸು, ಹಾಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕಿದ್ದೀನಿ. ಚಕ್ಕೆ ಎಲೆನ ಹಾಕಬೇಕು, ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಒಂಚೂರು ಚಕ್ಕೆ ಎಲೆನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಸ್ವಲ್ಪ ನೀರಿನೊಂದಿಗೆ ಪೇಸ್ಟ್ ಮಾಡ್ಕೊಂಬರೋಣ. ಇವಾಗ ನೋಡಿ, ನಮ್ಮ ಈ ಪೇಸ್ಟ್ ರೆಡಿ ಇದೆ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ, ಈಗ ನಾವು ಫ್ರೈ ಮಾಡಿರುವ ಈರುಳ್ಳಿ ಈ ರೀತಿ ಕಲರ್ ಬಂದಿದೆ ನೋಡಿ, ಆ ಈರುಳ್ಳಿ ಹಾಕಬೇಕು. ಇದಕ್ಕೆ ಈರುಳ್ಳಿ ಹಾಕಿ ಒಂದು ರೌಂಡ್ ಮತ್ತೆ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಮ್ಮ ಹಸಿರು ಮಸಾಲ ರೆಡಿ ಆಯಿತು. ಮೇಯ್ನಾಗಿ ರುಚಿ ಕೊಡೋದೆ ಈ ಒಂದು ಮಸಾಲ. ಇವಾಗ ನಾನು ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಹಾಗೆ 1 ಚಮಚದಷ್ಟು ಧನಿಯಾ ಪುಡಿ ಮತ್ತು 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಂತರ ಫ್ರೈ ಮಾಡಿರುವ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಂತರ ಈ ಹಸಿರು ಪೇಸ್ಟನ್ನು ಹಾಕಿ ಇದನ್ನು ಈಗ ಕಲಿಸ್ಕೊಳ್ಳೋಣ. ಇದಕ್ಕೆ ಒಂದೇ ಒಂದು ಚಮಚದಷ್ಟು ಗಟ್ಟಿ ಮೊಸರನ್ನು ಹಾಕ್ತಾಯಿದ್ದೀನಿ. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ರೌಂಡ್ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಚಿಕನಿಗೆ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ದಮ್ ಬಿರಿಯಾನಿ ಮಾಡಬೇಕಂದ್ರೆ ಈ ಪ್ರೊಸೀಜರ್ನ ನಾವು ಮಾಡ್ಕೊಳ್ಬೇಕು. ಇದಕ್ಕೆ ನಿಂಬೆ ಹುಳಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಂಬೆ ಹುಳಿ ಇಲ್ಲ ಅಂದರೂ ಪರವಾಗಿಲ್ಲ, ನಿಂಬೆ ಹುಳಿ ಹಾಕೋದ್ರಿಂದ ರೈಸಿಗೆ ತುಂಬ ರುಚಿ ಕೊಡುತ್ತೆ. ಈಗ ಇದನ್ನು 10 ನಿಮಿಷಗಳ ಕಾಲ ನೆನೆಸಕ್ಕಿಡೋಣ. ಈಗ ನಾವು ಬೇಯಿಸಕ್ಕಿಟ್ಟಿರುವ ಅನ್ನ ಹಾಫ್ ಬಾಯ್ಲ್ ರೆಡಿ ಇದೆ ನೋಡಿ. ಈಗ ಈ ಕೈಯಲ್ಲಿ ಮುಟ್ಟಿದರೆ ಈಗ 2 ಭಾಗ ಆಗುತ್ತೆ, ಅಂದರೆ ಅರ್ಧ ಬೆಂದಿದೆ ಇದು. ಇದನ್ನು ಇವಾಗ ಬಸ್ಕೊಳ್ಳೋಣ. ನೋಡಿ, ಇವಾಗ ನೀರನ್ನೆಲ್ಲ ತೆಗೆದು ಪಕ್ಕದಲ್ಲಿಟ್ಟಿದ್ದೀನಿ. ಈ ರೀತಿ ಹುಡಿ ಆಗಿರಬೇಕು ನಾವು ಮಾಡಿರುವ ಅನ್ನ. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ನಮಗೆ ಬಿರಿಯಾನಿ ಕೂಡ ಮೆತ್ತಗಾಗ್ಬಿಡುತ್ತೆ, ಉದುರಾಗೋದಿಲ್ಲ. ಉದುರಾಗಬೇಕಂದ್ರೆ ಅದರಲ್ಲಿರೋ ನೀರನ್ನು ಕಂಪ್ಲೀಟಾಗಿ ತೆಗೆದು ಬಿಡಬೇಕು. ಈಗ ಒಂದು ಕುಕ್ಕರನ್ನು ತಗೊಂಡು ಇದಕ್ಕೆ 1-2 ಬೌಲ್ ಆಗುವಷ್ಟು ಎಣ್ಣೆ, ಹಾಗೆ 1-2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಪುದೀನ, ಹಾಗೆ ಓಲ್ ಸ್ಪೈಸಸ್ನ ಹಾಕಿದ್ದೀನಿ. ಇದರ ಜೊತೆಗೆ ಇನ್ನೂ ಸಖತ್ ರುಚಿ ಕೊಡಬೇಕಂದ್ರೆ ಕಸ್ತೂರಿ ಮೆಂತಿ, ಇದೊಂದು 2-3 ಚಮಚದಷ್ಟು ಕಸ್ತೂರಿ ಮೆಂತಿನೂ ಕೂಡ ಈ ಒಂದು ಒಗ್ಗರಣೆ ಜೊತೆಗೆ ಹಾಕಬೇಕು. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಓಲ್ ಸ್ಪೈಸಸ್ ಹಾಕಿ
ಹಾಗೆ ಕಟ್ ಮಾಡಿರುವ ಈರುಳ್ಳಿ ಕೂಡ ಹಿಂದೆನೇ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ ಹಿಂದೆನೇ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮತ್ತು ನಮಗೆ ಆ ಮಸಾಲ ಜೊತೆಗೆ ಈರುಳ್ಳಿ ಕೂಡ ಫ್ರೈ ಆಗುತ್ತೆ. ಈಗ 2 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿ ಹಾಗೆ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿನೂ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ನಮಗೆ ಈ ಒಗ್ಗರಣೆ ಟೊಮೆಟೊ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದೆಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಬೆಂದ ಮೇಲೆ ಈಗ ನೆನೆಸಿಟ್ಟಿರುವ 10 ನಿಮಿಷ ನೆನೆಸಿಟ್ಟಿರುವ ಚಿಕನನ್ನು ಹಾಕೊಳ್ಳೋಣ. ಮೇಯ್ನಾಗಿ ಈ ಒಂದು ಮಸಾಲನೇ ಒಂದು ಒಳ್ಳೆ ರುಚಿ ಕೊಡುತ್ತೆ. ಈಗ ಇದು ನೀರಿನಂಶ ಬಿಟ್ಟು ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಅದರಲ್ಲಿ ನೀರಿನಂಶ ಇರುತ್ತೆ. ನಾವು ಚಿಕನನ್ನು ಈ ಮಸಾಲೆಯಲ್ಲಿ ಕಲಸಿಟ್ಟು ಈ ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ನೀರು ಹೊಡ್ಕೊಳ್ಳುತ್ತೆ. ಆ ನೀರಿನಂಶ ಚೆನ್ನಾಗಿ ಡ್ರೈ ಆಗೋವರೆಗೂ ನಾವು ಇದನ್ನು ಚಿಕನನ್ನು ಬೇಯಿಸ್ಕೊಳ್ಬೇಕು. ಕುಕ್ಕರಲ್ಲಾದರೆ 3 ವಿಷಲ್ ತೊಗೊಳ್ಬೇಕು. ಪಾತ್ರೆಯಲ್ಲಾದರೆ ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ನಮಗೆ ನೀರಿನಂಶ ಹೋಗಿ ಗಟ್ಟಿ ಗ್ರೇವಿ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು. ಈಗ ಉಪ್ಪು ಕರೆಕ್ಟಾಗಿದೆ. ನಾವು ಚಿಕನ್ ಕಲಿಸುವಾಗ ಕೂಡ ಉಪ್ಪು ಹಾಕಿದ್ದೀವಿ, ಅನ್ನ ಮಾಡುವಾಗ ಕೂಡ ಉಪ್ಪು ಹಾಕಿದ್ದೀವಿ. ಹಾಗಾಗಿ ಉಪ್ಪನ್ನು ಮತ್ತೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಈಗ ಇದು ರೆಡಿ ಇದೆ. 3 ವಿಷಲ್ ತೊಗೊಳ್ಳೋಣ. 3 ವಿಷಲ್ ತೊಗೊಂಡ್ರೆ ಕಂಪ್ಲೀಟಾಗಿ ಚಿಕನ್ ಬೆಂದಿರುತ್ತೆ. ಮಸಾಲೆ ಎಲ್ಲ ರೆಡಿ ಇದೆ ನೋಡಿ. ಇವಾಗ 3 ವಿಷಲ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಬಂದಿದೆ. ಎಣ್ಣೆ ಮಾತ್ರ ಕಾಣಿಸ್ತಾ ಇದೆ, ನೀರಿನಂಶ ಸ್ವಲ್ಪ ಕೂಡ ಇಲ್ಲ. ಈಗ ರೈಸ್ ರೆಡಿ ಇದೆ. ಈಗ ದಮ್ ಕಟ್ಕೊಳ್ಳೋಣ. ಒಂದು ಅಗಲವಾದ ಕುಕ್ಕರ್ ತೊಗೊಂಡು ತಳಭಾಗದಲ್ಲಿ ನಾನು ಈ ರೀತಿ ಚಿಕನನ್ನು ಗೊಜ್ಜನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ, ಬ್ರೌನ್ ಈರುಳ್ಳಿನ ಹಾಕಿ ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ದೀನಿ. ಬೀಜ ಇದ್ದರೆ ತೆಗೆದುಬಿಡಿ. ನಂತರ ಇದ್ರ ಮೇಲೆ ಅನ್ನವನ್ನು ಉದ್ರುದ್ರಾಗಿರುವ ಅರ್ಧ ಬೇಯ್ದಿರುವ ಅನ್ನವನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಲೇಯರ್ ಆಗಿ ನಾವು ಹಾಕ್ತಾ ಹೋಗಬೇಕು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಮೇಲೆ ಉದುರಿಸ್ಬೋದು ನೀವು. ನಂತರ ಇನ್ನೊಂದು ಲೇಯರ್ ಆಗಿ ಮತ್ತೆ ಈ ಚಿಕನ್ ಗೊಜ್ಜನ್ನು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬಾರ್ದು, ಹಾಗೆ ನಾವು ಹಾಕಿ ಅದ್ರ ಮೇಲೆ ಮತ್ತೆ ಅನ್ನವನ್ನು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಅನ್ನ ತುಂಬ ರುಚಿಯಾಗಿರುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಸ್ಟೆಪ್ ಬೈ ಹಾಕ್ಕೊಳ್ಬೇಕು ನಾವು. ಮತ್ತೆ ಮೇಲೆ ಬ್ರೌನ್ ಈರುಳ್ಳಿಯನ್ನು ಹಾಕಿ ನಂತರ ಈ ಗೊಜ್ಜನ್ನು ಹಾಕ್ತಾಯಿದ್ದೀನಿ. ಇದೇ ರೀತಿಯಾಗಿ 3-4 ಸ್ಟೆಪ್ಪಲ್ಲಿ ನಾವು ಅನ್ನ ಗೊಜ್ಜನ್ನು ಹಾಕಿ ನೋಡಿ. ಇವಾಗ ಮೇಲೆ ಅನ್ನವನ್ನು ಮತ್ತೆ ಹಾಕಿ ಕೊನೆಗೆ ಹಾಕಿರುವ ಅನ್ನದ ಮೇಲೆ ನೀಟಾಗಿ ಈ ರೀತಿ ಸೌಟಿನಿಂದ ಅಥವಾ ಕೈಯಿಂದ ಈ ರೀತಿ ನೈಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬ್ರೌನ್ ಈರುಳ್ಳಿ ಮಿಕ್ಕುತ್ತೆ, ಅದನ್ನು ಕೂಡ ಹಾಕಿ ಮೇಲೆ ಗೊಜ್ಜನ್ನು ಹಾಕಿಬಿಟ್ರೆ ಕಂಪ್ಲೀಟಾಗಿ ಎಲ್ಲ ಮುಗಿಯುತ್ತೆ. ಎಲ್ಲ ಸ್ಟೆಪ್ಪು ಮುಗಿಯುತ್ತೆ. ಒಂದು 4-5 ಸ್ಟೆಪ್ವರೆಗೂ ನಾವು ಇದೇ ರೀತಿಯಾಗಿ ಹಾಕಬೇಕು ನೋಡಿ. ಈಗ ಕೊನೆಯದಾಗಿ ಇರುವ ಗೊಜ್ಜನ್ನು ಎಲ್ಲ ಹಾಕಿ ಮೇಲೆ ಒಂದು ಸ್ವಲ್ಪ ರೈಸನ್ನು ಹಾಕಿಬಿಟ್ರೆ ಕೈಯಲ್ಲಿ ಈ ರೀತಿ ನಾವು ಅದನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡಿದಾಗ ನಾವು ಹಬೆ ಆಗ್ತಾ ಚೆನ್ನಾಗಿ ಅರಳಿಕೊಳ್ಳುತ್ತೆ ಅನ್ನ. ಮೇಲೆ ಇನ್ನೊಂದು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಾಕಿದರೆ ಎಲ್ಲ ಸ್ಟೆಪ್ಪು ಮುಗೀತು. ಈಗ ನೀಟಾಗಿ ಕವರ್ ಆಗಿದೆ. ನಾವು ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಪ್ಲೇಟನ್ನು ಕರೆಕ್ಟಾಗಿ ಮುಚ್ಚಬೇಕಾಗುತ್ತೆ. ನಾನು ಕುಕ್ಕರಲ್ಲೇ ಹಬೆ ಮಾಡ್ಕೊಳ್ಳೋದ್ರಿಂದ ವಿಶಿಲನ್ನು ತೆಗೆದು ಈ ರೀತಿ ವಿಶಿಲನ್ನು ಹಾಕಬಾರ್ದು. ಹಾಗೆ ನಾವು ಹಬೆ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ತವನ ಇಟ್ಕೊಳ್ಬೇಕು. ತೆಳುವಾಗಿರುವ ತವನ ಇಟ್ಕೊಂಡು ಚೆನ್ನಾಗಿ ಕಾಯಿಸಿರಬೇಕು. ಅದ್ರ ಮೇಲೆ ಈ ಕುಕ್ಕರನ್ನು ಇಟ್ಟಿದ್ದೀನಿ. ಈಗ ನೋಡಿ, ಒಂದು 10-15 ನಿಮಿಷಗಳ ಕಾಲ ಆದಮೇಲೆ ಓಪನ್ ಮಾಡಿದ್ದೀನಿ. ಈ ಉದುರುದ್ರಾಗಿರುವ ಚಿಕನ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಯಾವುದೇ ಆದ ಹೋಟೆಲ್ಗೂ ಕೂಡ ಕಡಿಮೆ ಇಲ್ಲ. ಅವರು ಅಜಿನಮೋಟೊ ಎಲ್ಲ ಹಾಕಿಬಿಟ್ಟು ತುಂಬ ಆ ಟೇಸ್ಟನ್ನೇ ಹಾಳು ಮಾಡುತ್ತೆ. ಆದರೆ ನಾವು ಮನೆಯಲ್ಲಿ ತುಂಬ ಹೈಜೆನಿಕ್ಕಾಗಿ ರೆಡಿಯಾಗಿರುವ ಪುದೀನ ಸೊಪ್ಪಿನ ದಮ್ ಬಿರಿಯಾನಿ ರೆಡಿ ಆಯಿತು ನೋಡಿ. ಸಖತ್ತಾಗಿ ಬಂದಿತ್ತು. ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನಾವು ಮಾಡೋ ವಿಧಾನದಲ್ಲೇ ನೀವು ಮಾಡಿಕೊಂಡ್ರೆ ದಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಬಿರಿಯಾನಿಗಳನ್ನು ತಿನ್ನೋದಕ್ಕಿಂತ ಮನೆಯಲ್ಲೇ ವಾರಕ್ಕೊಂದು ಸಲ ಚಿಕನನ್ನು ಹಾಕಿ ಈ ರೀತಿ ಅರ್ಧ ಕೆ ಜಿ ಅಕ್ಕಿಯನ್ನು ಹಾಕಿ ನೀವು ದಮ್ ಬಿರಿಯಾನಿನ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದನ್ನು ಇವಾಗ ನಾನು ಒಂದು ಎಲೆಗೆ ಬಡಿಸ್ತಾ ಇದ್ದೀನಿ.
ಮಕ್ಕಳಿಗಂತೂ ನಮ್ಮ ಮನೆಯಲ್ಲೇ ಮಾಡಿರುವ ದಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಉದುರಾಗಿ ಬಂದಿದೆ ಅನ್ನ ಅಂತ. ಹೋಟೆಲ್ಗಳಲ್ಲಿ ಎಷ್ಟೊಂದು ದುಡ್ಡು ಕೊಟ್ಟು ತಂದು ಬಿರಿಯಾನಿಗಳನ್ನು ಟೇಸ್ಟ್ ಮಾಡೋದು ಬದಲು ಮನೆಯಲ್ಲಿ ಈ ರೀತಿಯ ರುಚಿಕರವಾಗಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ತುಂಬ ರುಚಿಕರವಾದ ಮನೆಯಲ್ಲೇ ಹೈಜೆನಿಕ್ ಆಗಿ ಚಿಕನ್ ದಮ್ ಬಿರಿಯಾನಿನ ಮಾಡುವ ವಿಧಾನವನ್ನು ಶೇರ್ ಮಾಡಿದ್ದೀವಿ. ಇವತ್ತಿನ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.